ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ನಿಮ್ ಮನೆಯವ್ರು ಹೇಗೆ ಹೆಲ್ಪ್ ಮಾಡಿದ್ರು ಸರ್? ಏನಂದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ ಮನೆಯವ್ರು ಏನಂದ್ರೆ? ಫಸ್ಟ್ ಒಂದ್ ಸ್ವಲ್ಪ ನೆಗೆಟಿವ್ ಆಗೇ ಬಂದಿತ್ರಿ. ಹಾ ಸರ್. ಆಮೇಲೆ ಬರ್ತಾ ಬರ್ತಾ ಇದು ಮಾಡ್ಕೊಂತ ಹೋದಾಗ ಎಲ್ಲಾ ಪಾಸಿಟಿವ್ ಆಗಿ ಇದು ಮಾಡಿದ್ವಿ. ಇದನ್ ಮಾಡಿದ್ರೆ ನಾವ್ ಇನ್ನು ಕ್ಲಿಕ್ ಆಗ್ತೀವಿ ಅಂತ ಹೇಳಿ ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಏನೇನು ಪ್ರಾಡಕ್ಟ್ ರೆಡಿ ಮಾಡಿದ್ರಿ ಮೇಡಮ್? ಸಾಂಬಾರ್ ಪುಡಿ, ಚಟ್ನಿ ಪುಡಿ, ಆಮೇಲೆ ಪುಳಿಯೋಗರೆ ಗೊಜ್ಜು ಈ ತರ ಎಲ್ಲ ಮಾಡ್ಕೊಂತಾನೆ ಬಂದ್ವಿ. ಆಮೇಲೆ ಫಸ್ಟ್ ಗೆ ಒಬ್ರು ಗೌರ್ಮೆಂಟ್ ಸ್ಕೂಲ್ 4ನೇ ನಂಬರ್ ಸ್ಕೂಲ್ ಅಲ್ಲಿ ಟೀಚರ್ ಒಬ್ರು ಕ್ಯಾಟರಿಂಗ್ ಕೊಟ್ರು. ಅವತ್ತಿಂದ ಕ್ಯಾಟರಿಂಗ್ ಸ್ಟಾರ್ಟ್ ಮಾಡಿದವ್ರು ಇಲ್ಲಿವರೆಗೂ ಮಾಡ್ಕೊಂತೀವಿ. ಈಗ ಹೇಗ್ ನಡೀತಾ ಇದೆ ಮೇಡಮ್ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ದು ಎಜುಕೇಶನ್ ಏನಾಗಿದೆ? ನಂದು BA ಆಗಿದೆ. BA ಆಗಿದೆ. ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀರಿ? ಬೆಳಗ್ಗೆ ಟೈಮಿಂಗ್ಸ್ ಇಲ್ಲ ರೀ. ಟೈಮಿಂಗ್ಸ್ ಅಂತೂ ಇದಕ್ಕೆ ಇಲ್ಲ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10-11 ಗಂಟೆ ಆದ್ರೂ ಕೆಲಸ ಮಾಡ್ಕೊಂತೀವಿ. ಹೇಗೆ ಮೇಡಮ್, ಹೇಗೆ ಸಾಧ್ಯ ಮನೆ ಕೆಲಸ ಮಾಡ್ಕೊಂಡು ಈ ಬಿಸ್ನೆಸ್ ಅದೇ ಮಾಡ್ಲೇಬೇಕಲ್ರಿ? ಜೀವನ ಇದು ಬೇಕಾದಂಗೆ ಜೀವನ ಪಾಠ ಕಲಿಸುತ್ತೆ. ಇವತ್ ನಾವ್ ದುಡಿಬೇಕನ್ನ ಛಲ ಇದ್ರೆ ರಾತ್ರಿ 10 ಬೆಳತಂಕ ಬೇಕಾದ್ರೂ ಕೆಲಸ ಮಾಡ್ತೀವಿ. ಕಷ್ಟ ಅನ್ಸಲ್ಲ? ಕಷ್ಟ ಅನ್ಸಲ್ಲ ರೀ. ಯಾಕಂದ್ರೆ ನಾವ್ ಇಷ್ಟಪಟ್ಟು ಮಾಡ್ಬೇಕಾದ್ರೆ ಕಷ್ಟ ಅಂತ ಯಾಕೆ ಬರ್ಬೇಕು ಇದ್ರಲ್ಲಿ? ಕಷ್ಟ ಅನ್ಸಲ್ಲ. ನಿಮ್ಗೆ ಯಾವಾಗಾದ್ರೂ ಈ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಬೇಜಾರ್ ಅನ್ಸಿಲ್ಲ? ಇಲ್ಲ ಇಲ್ಲ ಇಲ್ಲ, ಖುಷಿ ಇದೆ ನಿಮ್ಗೆ ಬಿಸ್ನೆಸ್ ಮಾಡೋದ್ರಿಂದ? ಖುಷಿ ಇದೆ. ಇದ್ ಮಾಡ್ಬೋದಂತೀರಿ? ಮಾಡಿ ಸಕ್ಸಸ್ ಆಗ್ಬೋದು? 100% ಸಕ್ಸಸ್ ಆಗ್ಬೋದ್ರಿ. ಅದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾಕಂದ್ರೆ ಕಸ್ಟಮರ್ ಹತ್ರ ಯಾವ ರೀತಿ ವರ್ತನೆ ಇರುತ್ತೋ, ನಾವ್ ಬಂದಾಗ ರೆಸ್ಪಾನ್ಸ್ ಮಾಡಿಲ್ದಂಗಿದ್ರೆ ನಾವ್ ಅದ್ರಲ್ಲಿ ಸಕ್ಸಸ್ ಕಾಣ್ಲಿಕ್ಕೆ ಆಗಲ್ಲ. ನಾವ್ ಪ್ರತಿಯೊಬ್ಬ ಕಸ್ಟಮರ್ ಗಳಿಗೆ ನಮ್ಮ ಮನೆಯವ್ರು ಬಂದಾರ ಅಂತ ತರ ಟ್ರೀಟ್ ಮಾಡಿದ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಈ ಹೊರಗಡೆ ಜಾಬ್ ಹೋಗೋದಿತ್ತು, ಆದ್ರೆ ಯಾಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ, ನಮಗೊಂದ್ ಕನ್ಸಿತ್ತು, ಹೋಟೆಲ್ ಮಾಡ್ಲೇಬೇಕು ಅನ್ನೋದು ಒಂದಿತ್ತು. ಆದ್ರೆ ಇವಾಗೆ ಮಾಡ್ತೀವಿ ಅಂತ ಇದು ಇದಿಲ್ಲ. ಲಾಕ್ ಡೌನ್ ಅಲ್ಲಿ ನಾವ್ ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವಾಗೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಹೆಂಗಿತ್ತು ರೆಸ್ಪಾನ್ಸ್? ಈಗ ಹೆಂಗಿದೆ ಮೇಡಮ್? ಅವಾಗ ಇವಾಗ ಬಹಳ ವ್ಯತ್ಯಾಸ ಇದೆ ರೀ. ಅವಾಗ ಒಂದ್ ಸ್ವಲ್ಪ ಸ್ಲೋ ಲೆವೆಲ್ ಅಲ್ಲೇ ಹೋಗ್ತಾ ಇತ್ತು. ಈಗ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ ಚೆನ್ನಾಗುತ್ತೆ. ವರ್ಕರ್ಸ್ ಎಲ್ಲ ಹೇಗಿದ್ರು ಮೇಡಮ್? ವರ್ಕರ್ಸ್ ಒಬ್ಬ ಅಕ್ಕ ತಂಗಿಯರ್ಕಿಂತ ಹೆಚ್ಚಾಗಿದ್ದಾರೆ. ಅದ್ರಲ್ಲಿ ಮಕ್ಕಳು ಎಷ್ಟು ಮೇಡಮ್? ನಮಗೆ 2 ಮಕ್ಕಳು, ಹೆಣ್ಮಕ್ಳು. ದೊಡ್ಡವರಿದ್ದಾರೆ? ಒಬ್ಳು ದೊಡ್ಡವಳು, ಚಿಕ್ಕವಳೊಬ್ಳು. ಹೇಗೆ ಸಾಧ್ಯ ಮಕ್ಕಳು ಮನಿ ನೋಡ್ಕೊಂಡು ಅದ್ರ ಜೊತೆ ಬಿಸ್ನೆಸ್ ಮಾಡೋದು? ಇಲ್ಲ, ಮಾಡ್ಬೋದ್ರಿ ಮೇಡಮ್, ಅದ್ರಲ್ಲಿ ಏನಿಲ್ಲ. ಮಾಡ್ಬೋದು. ನೀವ್ ಹೇಗ್ ಮಾಡ್ತೀರಿ? ಹೇಗ್ ಮೇಂಟೈನ್ ಮಾಡ್ತೀರಾ? ನಾವ್ 2 ಕಡೆ, ಯಾಕಂದ್ರೆ ಹೆಂಡತಿ ಗಂಡ ಸಪೋರ್ಟ್ ಮಾಡಿದಾಗ ಗುಡ್ಡನೇ ಕಿತ್ತಿಡ್ಬೋದ್ರಿ. ಏನ್ ಗಂಡರ ಹೆಲ್ಪ್ ಇರ್ಬೇಕ್ರಿ. ಅವ್ರಿಗೆ ನಾವು ಸಪೋರ್ಟ್, ಅವ್ರು ನಮಗ್ ಸಪೋರ್ಟ್ ಇದ್ದಾಗ ಏನ್ ಬೇಕಾದ್ರು ಮಾಡ್ಲಿಕ್ ಸಾಧ್ಯ. ಮೇಡಮ್, ಈಗ ಶ್ರಾವಣ ಮಾಸ ಬರ್ತಾ ಇದೆ. ಸೊ ನಮ್ಮ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ನಲ್ಲಿ ಎಲ್ಲಾ ರೀತಿಯ ಉಂಡಿಗಳು ಸಿಗ್ತವೆ. ಯಾಕಂದ್ರೆ ಈ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಸಂಕ್ರಾಂತಿ ಎಲ್ಲಾ ಹಬ್ಬಗಳು ಸಾಲಾಗಿ ಬರೋದ್ರಿಂದ ಮತ್ತೆ ಇದು ವಿಶೇಷ ಆಗಿರೋದ್ರಿಂದ ನಮ್ಮಲ್ಲಿ ಸಂಪೂರ್ಣ ಮನೆ ರುಚಿಯ ಶೇಂಗಾ ಉಂಡಿ, ತಂಬಿಟ್ಟು ಉಂಡಿ, ಎಳ್ಳು ಉಂಡಿ, ಆಮೇಲೆ ಮಂಡಕ್ಕಿ ಉಂಡಿ, ದಾಣಿ ಉಂಡಿ, ಸೇವ್ ಉಂಡಿ, ಗುಳಿಗೆ ಉಂಡಿ, ಹಣ್ಣು ಹಲವಾರು ಉಂಡಿಗಳು, ತುಪ್ಪದ ಬೇಸನ್ ಲಾಡು, ಅಂಟಿನ ಉಂಡಿ, ಚಕ್ಲಿ, ಕೊಬ್ಬರಿ ಕಡ್ಡಿ, ಚಟ್ನಿ ಪುಡಿಗಳು, ಹಲವಾರು ಸ್ವೀಟ್ಸ್ ಹಾಗೂ ಸ್ನಾಕ್ಸ್ ಗಳು ಸಂಪೂರ್ಣ ಮನೆಯ ರುಚಿಯಲ್ಲಿ ಸಿಗ್ತವೆ. ಒಂದ್ಸಲ ನಮ್ಮ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ಗೆ ಬನ್ನಿ, ಭೇಟಿ ಕೊಡಿ. ನಮ್ಮ ದೂರವಾಣಿ ಸಂಪರ್ಕ ಸಂಖ್ಯೆ 9663882159. ನಮ್ಮ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಇರೋದು ಗೌರಿ ಶಂಕರ್ ನಗರದ 4ನೇ ಕ್ರಾಸ್ 2nd ಮೇನ್ ರಾಣೆಬೆನ್ನೂರಲ್ಲಿ ಇದೆ. ಒಂದ್ಸಲ ಬಂದು ಭೇಟಿ ಕೊಡಿ. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಸರಸ್ವತಿ. ಈಗ ಏನ್ ಮಾಡತ್ತೀರಿ ಮೇಡಮ್? ಇಲ್ಲಿ ನಾವು ಅಂಟಿನ ಉಂಡಿ ಅಂಟಿನ ಉಂಡಿ ಏನೇನ್ ಹಾಕಿರಿ ಮೇಡಮ್? ಇದ್ರ ಕೊಬ್ಬರಿ, ಉತ್ತತ್ತಿ, ಬೆಲ್ಲ, ಆಮೇಲೆ ಕೆಲಸ ಮಾಡಿದ್ರೆ ನಾವು 1 ವರ್ಷ. 1 ವರ್ಷ. ನೀವು ಈ ಪ್ರಾಡಕ್ಟ್ ಇಲ್ಲಿ ಮಾಡೋಂತ ಪ್ರಾಡಕ್ಟ್ ನಿಮ್ ಮನೆಗೆ ಒಯ್ದಿರಿ? ಒಯ್ದೇರಿ. ಹೇಗಿದೆ? ಚೆನ್ನಾಗೈತಿ. ನಿಮ್ಮ ಸಂಬಂಧಿಕರು ಯಾರಿಗಾರ ಹೇಳಿರಿ? ಹೇಳ್ಯಾರಿ, ಎಲ್ಲರೂ ತಗೊಂಡೋಗ್ಯಾರಿ, ಎಲ್ಲರೂ ಚೆನ್ನಾಗೈತಿ ಅಂತ ಹೇಳ್ಯಾರಿ. ನೀವ್ ಯಾವ ಊರಿಂದ ಬರ್ತೀರಿ ಮೇಡಮ್? ನಾವು ಹುಲಿಯಲ್ಲಿದ್ದ ಬರ್ತೀವಿ. ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೆ ಕೆಲಸ? ನಾವು 9:30ರಿಂದ 5:30 ಮಟ್ಟ ಮಾಡ್ತೀವಿ. ಸರ್ ಮೇಡಮ್ ಅವ್ರ ಹೆಂಗಿದಾರೆ? ಸರ್ ಮೇಡಮ್ ಅವ್ರ ಬಗ್ಗೆ ಮಾತಾಡೋದು ಏನಿಲ್ರಿ, ತಂದೆ ತಾಯಿಕಿನ ಹೆಚ್ಚಿಗೆ ಅದಾರಿ ಅವ್ರ. ಚಲೋ ನೋಡ್ಕೊತಾರೆ. ಹೌದ್ರಿ. ಈಗ ಅಂಟಿನ ಉಂಡಿ ಮಾಡತ್ತೀರಿ? ಮತ್ ಏನೇನ್ ಐಟಮ್ ಮಾಡ್ತೀರಿ? ಅಂಟಿನ ಉಂಡಿ, ಬೆಸನ್ ಉಂಡಿ, ಆಮೇಲೆ ಖರ್ಜೂರ್ ಉಂಡಿ, ಶೇಂಗಾದ ಹೋಳಿಗಿ, ರೊಟ್ಟಿ, ಕರ್ಚಿಕಾಯಿ, ಎಲ್ಲಾ ಐಟಮ್ ಮಾಡ್ತೀವಿ. ಥ್ಯಾಂಕ್ಸ್ ಮ್ಯಾಮ್. ನಮಸ್ಕಾರ. ನಿಮ್ ಹೆಸರು? ರಾಧಿಕಾ. ಯಾವ ಊರಿಂದ ಬರ್ತೀರಿ? ಹುಲಿಯಲ್ಲಿದ್ದ ಬರ್ತೇವೆ. ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೆ ಕೆಲಸ ಮಾಡ್ತೀರಿ? 9:00ರಿಂದ 5:30. ನೀವ್ ಇರ್ತೀರಿ? ನೀವು ಕೊಬ್ಬರಿ ಕಡ್ಡಿ, ಆಮೇಲೆ ಎಳ್ಳು ಹೋಳ್ಗಿ, ಶೇಂಗಾ ಹೋಳ್ಗಿ, ಆಮೇಲೆ ಕರ್ಚಿಕಾಯಿ, ಆಮೇಲೆ ಮಾನ್ಲಿ, ಆಮೇಲೆ ಶಂಕರಪಳ್ಳೆ. ಈಗ ಏನ್ ಮಾಡತ್ತೀರಿ? ಚಕ್ಲಿ ಮಾಡ್ತೀವಿ. ಇವಾಗ ಏನ್ ಮಾಡತ್ತೀರಿ ಮೇಡಮ್? ಇವಾಗ ಅಂಟಿನ ಉಂಡಿ ಕಟ್ಟ.
ನೀವು ಪ್ರಾಡಕ್ಟ್ ಒಯ್ದಿರಿ, ತಗೊಂಡ್ ಹೋಗ್ತೀವಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಜನ ಮಕ್ಕಳು ಮೇಡಮ್? ನಮಗೆ 3 ಜನ. 3 ಜನ. ಏನೇನ್ ಓದ 8ನೇ ಕ್ಲಾಸ್ ಅದಾರ ಮಕ್ಕಳು? ದೊಡ್ಡವನು 5ನೇ ಕ್ಲಾಸ್ ರೀ, ಆಮೇಲೆ ಸಣ್ಣವ್ರು ಇಬ್ರು 3ನೇ ಕ್ಲಾಸ್ ರೀ. ಈ ಪ್ರಾಡಕ್ಟ್ ಒಯ್ದಾಗ ನಿಮ್ ಮಕ್ಕಳು ಏನಂತ ಹೇಳ್ತಾರೆ? ತುಂಬಾ ಚೆನ್ನಾಗಿದೆ ಅಮ್ಮ, ಚೆನ್ನಾಗ್ ಮಾಡ್ತೀರಿ ಅಂತ ಹೇಳ್ತಾರೆ. ಇಷ್ಟಪಡ್ತಾರೆ ನಿಮ್ ಮಕ್ಕಳು? ಇಷ್ಟಪಡ್ತಾರೆ. ಥ್ಯಾಂಕ್ಸ್. ನಮಸ್ಕಾರ. ನಿಮ್ ಹೆಸರು? ನನ್ನ ಹೆಸರು ಸುನೀತಾ ಅಂತ. ಸುನೀತಾ. ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ ನೀವು? ನಾವು 2 ವರ್ಷದಿಂದ. 2 ವರ್ಷದಿಂದ. ನೀವ್ ಇಲ್ಲಿ ಏನ್ ಕೆಲಸ ಮಾಡ್ತೀರಿ? ಎಲ್ಲಾ ಕೆಲ್ಸಾನು ಮಾಡ್ತೇವ್ರಿ. ಎಲ್ಲ ಅಂದ್ರೆ ಏನೇನ್ ಮಾಡ್ತೀರಿ? ನಾವ್ರಿ ಕರ್ಚಿಕಾಯಿ, ಉಂಡಿರಿ, ಆಮೇಲೆ ಶೇಂಗಾ ಹೋಳಿಗೆ ಇದೆಲ್ಲ ರೆಡಿ ಮಾಡ್ಕೊಡೋದು ಈಗ ಮಾಡ್ತೀವಿ. ಇವಾಗ ಏನ್ ಮಾಡತ್ತೀರಿ? ಈಗ ರೀ ಶೇಂಗಾ ಕರ್ಚಿಕಾಯಿ ರೆಡಿ ಮಾಡ್ಕೊಡಾಕ್ತೇವ್ರಿ. ಕರ್ಚಿಕಾಯಿ ಮಾಡಾಗ ಎಲ್ಲಿ ಇಡ್ತಾತ್ರಿ? ಹ್ಞೂ ರೀ. ಯಾಕೆ ಮಾಡ್ತೀರಿ ಸ್ಟಾರ್ಟಿಂಗ್? ಫಸ್ಟ್ ಹಿಟ್ನ ಸ್ಮೂತ್ ಆಗಿ ಕಲಸಿ ಇಟ್ಕೊಂಡಿರ್ತೀವ್ರಿ. ಇದಕ್ಕೆ ನೀರು ಸ್ವಲ್ಪ ಉಪ್ಪ ಕಲಸಿ ಇಟ್ಕೊಂಡ್ ರೆಡಿ ಇಟ್ಕೊಂಡಿರ್ತೀವ್ರಿ. ಆಮೇಲೆ ಈ ತರ ಉಳ್ಳಿ ಮಾಡ್ಕೊಂಡ್ ಉದ್ದದ್ರಿ ಎಲ್ಲಿ ಇಲ್ಲಿ ಹೀಗ್ ಲಟ್ಸಾಕ. ನೀವು ಆರ್ಡರ್ಸ್ ಎಲ್ಲ ಬರ್ತಾವ್ರಿ ನಿಮ್ಮ ಅಂಗಡಿಗೆ? ಹಾ ಬರ್ತಾವ್ರಿ. ನೀವ್ ಯಾವ ಊರಿಂದ ಬರ್ತೀರಿ? ನಾವ್ ಇಲ್ಲೇ ರಾಣೆಬೆನ್ನೂರಿಂದ ಬರ್ತೀವಿ. ರಾಣೆಬೆನ್ನೂರು. ಈ ಪ್ರಾಡಕ್ಟ್ ಹೇಗಿರುತ್ತೆ? ಚೆನ್ನಾಗೈತ್ರಿ. ಥ್ಯಾಂಕ್ಸ್. ನಮಸ್ತೆ ರೀ. ನಿಮ್ ಹೆಸರು? ಸುಮಾ ಪಾಟೀಲ್. ಸುಮಾ ಪಾಟೀಲ್. ಎಷ್ಟು ವರ್ಷದಿಂದ ಬರಾತ್ರಿ? 1 ವರ್ಷ ಆತ್ರಿ ಬರಲ್ಲ. ಇಲ್ಲಿ ಏನ್ ಕೆಲಸ ಮಾಡ್ತೀರಿ ನೀವು? ನಾವೆಲ್ಲಾ ಕೆಲಸ ಮಾಡ್ತೀವಿ. ನಿಮ್ದು ಎಜುಕೇಶನ್ ಏನಾಗಿದೆ? ನಮ್ದು ಸೆಕೆಂಡ್ ಪಿ.ಯು.ಸಿ. ಈಗ ಏನ್ ಮಾಡತ್ತೀರಿ ಮೇಡಮ್? ಕರ್ಚಿಕಾಯಿಗೆ ಉಳ್ಳಿ ಮಾಡ್ಕೊಡಾರ. ಉಳ್ಳಿ ಮಾಡ್ಕೊಡಾರ. ಇವತ್ತೇನ್ ಕರ್ಚಿಕಾಯಿ ಆರ್ಡರ್ ಬಂದೈತೇನ್ರಿ? ಹ್ಞೂನ್ರಿ, ಆರ್ಡರ್. ಎಷ್ಟು? 3 kg 2 kg ಅವ್ರ ಎಷ್ಟು ಹೇಳಿರ್ತಾರ ಅಷ್ಟೇ. ಸ್ಟಾಕ್ ಇಡಲ್ರಿ, ಅವ್ರು ಹೇಳ್ದಂಗ್ ಮಾಡ್ಕೊಡ್ತಾರ. ನೀವು ಹೇಳಿದಾಗ ಅಷ್ಟೇ ಮಾಡ್ಕೊಡ್ತೀವಿ. ಹೇಳ್ದಾಗ ಮಾಡ್ಕೊಡ್ತೀವಿ. ಇವತ್ತ ಕರ್ಚಿಕಾಯಿ ಆರ್ಡರ್. ಯಾವ ಕರ್ಚಿಕಾಯಿ? ಶೇಂಗಾ ಬೆಲ್ಲ ಕರ್ಚಿಕಾಯಿ. ಶೇಂಗಾ ಬೆಲ್ಲ. ಶೇಂಗಾ ಬೆಲ್ಲದ್ ಮಾಡೋದು ಇದ ಫಸ್ಟ್ ಟೈಮ್ ಕೇಳಿದೆ. ನಾವು ಪುಟಾಣಿ ಮಾಡೋದು ಗೊತ್ತಿದ್ರೆ. ಹೌದ್ರಿ, ಇದು ಚೆನ್ನಾಗಿರ್ತೈತ್ರಿ ಮೇಡಮ್. ಪುಟಾಣಿದ್ ಎಲ್ಲಾ ಕಡೆ ಮಾಡ್ತಾರ, ಶೇಂಗಾದ ಬೆಲ್ಲದ ಚೆನ್ನಾಗಿರ್ತೈತಿ ಟೇಸ್ಟ್. ಥ್ಯಾಂಕ್ಸ್. ನಮಸ್ತೆ. ನಿಮ್ ಹೆಸರು? ಹೊನ್ನಮ್ಮ ಅಂತೀರಿ. ಹೊನ್ನಮ್ಮ ಅಂತ. ಯಾವ ಊರಿಂದ ಬರ್ತೀರಿ ಮೇಡಮ್? ಇದೇ ಊರು. ರಾಣೆಬೆನ್ನೂರಿಂದ. ನೀವ್ ಇಲ್ಲಿ ಏನ್ ಕೆಲಸ ಮಾಡ್ತೀರಿ? ಎಲ್ಲಾ ತರದ್ದು ಮಾಡ್ತಾರ. ಎಲ್ಲಾ ತರದ್ದು. ಈಗೇನ್ ಮಾಡತ್ತೀರಿ? ಕರ್ಚಿಕಾಯಿ ತುಂಬಾಕತ್ತೀರಿ. ಕರ್ಚಿಕಾಯಿ. ಇದು ಯಾವ ಕರ್ಚಿಕಾಯಿ ಮಾಡತ್ತೀರಿ? ಶೇಂಗಾ ಬೆಲ್ಲದ್ರಿ. ಶೇಂಗಾ ಬೆಲ್ಲ. ಏನೇನ್ ಐಟಮ್ ಹಾಕಿರ್ತೀರಿ ಇದಕ್ಕ? ಶೇಂಗಾ ಹುರ್ಕೊಂತೇವ್ರಿ. ಶೇಂಗಾ ಹುರ್ಕೊಂಡು ಕ್ಲೀನ್ ಮಾಡ್ಕೊಂಡ್ರಿ ಮಿಕ್ಸಿ ಹಾಕತ್ತೇವಿ. ಇದೆಲ್ಲಾ ಶೇಂಗಾ ಮಿಕ್ಸಿ ಹಿಡ್ಕೊಂತಾರ. ಯಾವ ಶೇಂಗಾ ಯೂಸ್ ಮಾಡ್ತೀರಾ? ಶೇಂಗಾ ಒಳ್ಳೆ ಕ್ವಾಲಿಟಿ ಶೇಂಗಾ ರೀ. ಈಗೇನ್ ಕರ್ಚಿಕಾಯಿ ತುಂಬಾ ಹಾಕ್ತೀರಿ? ಹ್ಞೂ ರೀ, ಕರ್ಚಿಕಾಯಿ ಬಂದೈತೇನ್ರಿ? ಹ್ಞೂ ರೀ, ಆರ್ಡರ್ ಬಂದೈತಿ. ಎಷ್ಟು? 3 kg ಬಂದೈತಿ. 3 kg. ಎಷ್ಟ್ ಗಂಟೆ ಒಳಗೆ ಮುಗಿಸ್ತೀರಿ 3 kg? 1-2 ಅವರ್ ಆಗುತ್ತೆ. 2 ಅವರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಮೇಡಮ್? ನಮ್ಗೆ ಇಬ್ರು. ಹೇಗಿದಾರ ಮೇಡಮ್ ಸರ್? ಸರ್ ಚೆನ್ನಾಗಿದೆ. ಇಲ್ಲಿ ಪ್ರಾಡಕ್ಟ್ ಹೇಗಿರ್ತಾರೆ? ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ. ಕೊಟ್ಟಿರಿ? ಇಲ್ರಿ, ನಾವ್ ತಗೊಂಡಿದ್ದೀವಿ. ಮನೆಗೆ ತಗೊಂಡಿದ್ದೀವಿ. ಹ್ಞೂ ರೀ, ಮನೆಗೆ ತಗೊಂಡಿದ್ದೀವಿ. ಮಕ್ಕಳು ಟೀಮ್ ಚೆನ್ನಾಗಿದಾವ ಅಂದಿದ್ದಾರೆ. ನಿಮ್ ಮನೇಲಿ ಏನೋ ಫಂಕ್ಷನ್ ಇದ್ದಾಗ ಒಯ್ದಿರನ್ರಿ? ಮನೆ ಫಂಕ್ಷನ್ ಇದ್ದಾಗ ಇಲ್ರಿ, ಒಟ್ಟು ತಗೊಂಡ್ ಹೋಗ್ತಾ ಇರ್ತೀವ್ರಿ ಬೇಕಂದಾಗ. ಡಬಲ್ ಫಿಲ್ಟರ್ ಸನ್ಫ್ಲವರ್. ಆಯ್ತು. ಈಗ ಕರ್ಚಿಕಾಯಿ ಕರಿಯಾತ್ರ? ಇದು ಕರ್ಚಿಕಾಯಿ. ಇದು ಯಾವ ಕರ್ಚಿ? ಶೇಂಗಾ ಕರ್ಚಿಕಾಯಿ. ಶೇಂಗಾ ಬೆಲ್ಲ ಕರ್ಚಿಕಾಯಿ. ನೀವ್ ಎಷ್ಟು ವರ್ಷದಿಂದ ಬರಾತ್ತೀರಿ ಮೇಡಮ್? ನಾವು 1 ವರ್ಷದಿಂದ ಬರ್ತೀವಿ. 1 ವರ್ಷದಿಂದ. ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ? ಹ್ಞೂ, ಚೆನ್ನಾಗಿ ಮಾಡಿ ಸ್ಟಾಕ್ ಇಡಲ್ರಿ. ಅವ್ರು ಬಂದು ಹೇಳಬಿಟ್ಲೆ ಮಾಡ್ತೀವಿ. ಯಾವ್ದೇ ಸ್ಟಾಕ್ ಇಡಲ್ಲ, ನಾವ್ ಹೇಳಿದ ತಕ್ಷಣ ಮಾಡ್ಕೊತೀವಿ. ಹೇಳ್ಬೇಕು, ನಾವ್ ಮುಂಚಿತವಾಗಿ ಹೇಳ್ಬೇಕು. ಹ್ಞೂ, ಮುಂಚಿತ ಹೇಳ್ಬೇಕು, 1 ದಿವಸ ಮುಂಚೆ. ಥ್ಯಾಂಕ್ ಯು. ಹೆಸರು? ನಾಗರಾಜ್ ಅಂತ ಹೇಳಿ. ನಾಗರಾಜ್. ಇಲ್ಲಿ ಪ್ರಾಡಕ್ಟ್ ಒಯ್ದಿರ್ತೀರಿ ಸರ್? ಚೆನ್ನಾಗಿರ್ತಲ್ಲ, ಮನೆ ಪ್ರಾಡಕ್ಟ್ ಅದಂಗ ಇರ್ತದೆ. ಚೆನ್ನಾಗಿ ನೀಟಾಗಿ ಒಳ್ಳೆ ಟೇಸ್ಟಿ ಆಗಿರ್ತದೆ. ನೀವ್ ಏನ್ ಒಯ್ದಿರಿ ಸರ್? ಏನೇನ್ ಒಯ್ದಿರಿ ಇಲ್ಲಿ ಪ್ರಾಡಕ್ಟ್? ಕರ್ಚಿಕಾಯಿ, ಉಂಡೆ, ಹಪ್ಪಳ, ಮತ್ತೆ ಪುಡಿ ಎಲ್ಲ ಹೋಯ್ತದೆ. ಹೇಗಿರ್ತದೆ ಸರ್ ಟೇಸ್ಟ್? ಒಳ್ಳೆ ಚೆನ್ನಾಗಿರುತ್ತೆ, ನ್ಯಾಚುರಲ್ ಐತಿ.
ನಿಮ್ ಮಕ್ಳು ಇಷ್ಟ ಪಡ್ತಾರೆ? ಹೌದ್ರಿ ಮನೆಗೆ ಒಯ್ಯದ ಯಾವಾಗಿಂದ ಒಯ್ಯದ್ರಿ ಸರ್? ಬಾಳ 2-3 ವರ್ಷ 4 ವರ್ಷ ಆಯ್ತು. 4 ವರ್ಷ ಕಾಯಂ ಗಿರಾಕಿದೆ. ಎಲ್ಲ ಐಟಮ್ಸ್ ಚೆನ್ನಾಗಿರ್ತದೆ. ಚೆನ್ನಾಗಿ ಟೇಸ್ಟ್. ಥ್ಯಾಂಕ್ಸ್. ನಿಮ್ ಮುಂದಿನ ಕನಸು ಏನ್, ನಿಮ್ಮ ಆಸೆ ಏನಾಗಿದೆ? ಮೇಡಮ್ ನಮ್ಮ ಒಂದು ಕನಸು ಧ್ಯೇಯ ಗುರಿ ಏನಂತಂದ್ರ ಈಗ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಕಳೆದ 6 ವರ್ಷದಿಂದ ರಾಣೆಬೆನ್ನೂರಿನಲ್ಲಿ ಯಶಸ್ವಿಯಾಗಿ ತನ್ನ ಒಂದು ಸೇವೆಯನ್ನ ಮತ್ತು ಪ್ರಾಡಕ್ಟ್ ಗಳನ್ನ ನಮ್ಮ ಗ್ರಾಹಕರಿಗೆ ಸಂತೃಪ್ತವಾಗಿ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 100 ಜನರಿಗೆ ಉದ್ಯೋಗ ಕೊಡಬೇಕು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಬೇಕು. ನಮ್ಮ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ನ ಇನ್ನೂ ಒಂದು ಬ್ರ್ಯಾಂಡ್ ಮಾಡಿ, ಆ ಒಂದು ಫ್ಯಾಕ್ಟರಿ ಮಾಡಿ ನಮ್ಮ ಪ್ರಾಡಕ್ಟ್ ಗಳನ್ನ ಇನ್ನೂ ವಿದೇಶಗಳಿಗೂ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಇನ್ನೂ ಒಂದು ಹೆಚ್ಚಿನ ಸಾಧನೆಯನ್ನ ಈ ಕ್ಷೇತ್ರದಲ್ಲಿ ಮಾಡಬೇಕು. ನಮ್ಮ ರಾಣೆಬೆನ್ನೂರಿನ ಹೆಸರನ್ನ ಇನ್ನೂ ಉನ್ನತಗೊಳಿಸಬೇಕು. ನಮ್ಮ ಪ್ರಾಡಕ್ಟ್ ಒಂದು ಬ್ರ್ಯಾಂಡ್ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ಅದನ್ನ ದೇಶ ವಿದೇಶದಲ್ಲಿ ಎಲ್ಲ ಆನ್ಲೈನ್ ನಲ್ಲಿ ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋ ಒಂದು ಕನಸು ಇದೆ ಮೇಡಮ್. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ಕನಸು ಎಲ್ಲ ಈಡೇರ್ಲಿ ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಈಗ 6 ಜನಕ್ಕ ಕೆಲಸ ಕೊಟ್ರೆ, ಹೌದು 3 madam. ಜನಕ್ಕ ಕೆಲಸ ಕೊಡ್ಬೇಕು. ಈಗ 6 ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ 100 ಜನರಿಗೆ 100 ಜನ ಕೆಲಸದವರಿಗೆ ಕೆಲಸ ಕೊಡಬೇಕು. ಅವರ ಒಂದು ಇದಕ್ಕೂ ನಾವು ಸ್ಪಂದಿಸ್ಬೇಕು ಅಂತ ಹೇಳಿ ಅವರು ಇದರಲ್ಲಿ ಸಾಧನೆ ಮಾಡ್ಬೇಕು ಅನ್ನೋದು ನಮ್ಮ ಕನಸಾಗಿದೆ.